ಕೊಡ್ತೇವೆ. ನಿಮ್ದು ಏನು ಹೆದರಿಕೆ ಇಲ್ಲ ಹೇಳಿ. 200 ಬಾರಿ ಹೇಳಿದ್ರ ಅರ್ಥ. ಯಾವುದು ನಿಮ್ಗೆ ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ? ನೀವು ಕನ್ನಡ ಮೀಡಿಯಂ. ಓಕೆ, ನಿಮ್ಗೆ ಎಲ್ಲಿ ಜಾಮೆಟ್ರಿ ಒಳಗ ಡಿಫಿಕಲ್ಟ್ ಆಗ್ತಿತ್ತು, ಏನು ಅಲ್ಜಿಬ್ರಾ ಒಳಗೆ ಆಗ್ತಿತ್ತು, ಅರ್ಥಮೆಟಿಕ್ಸ್ ಒಳಗೆ ಆಗ್ತಿತ್ತು ಅಂದ್ರ ರೇಖಾಗಣಿತ, ಬೀಜಗಣಿತ, ಅದ್ರೊಳಗೆ ಯಾವ ಲೆಸನ್ ಒಳಗೆ ನಿಮ್ಗೆ ಭಾಳ ಡಿಫಿಕಲ್ಟ್ ಅನಿಸ್ತದೆ? ಬೀಜಗಣಿತದೊಳಗ ಬಹಳ ಡಿಫಿಕಲ್ಟ್ ಆಗತ್ತಿ. ಯಾಕ್ರಿ ಬೀಜಗಣಿತದೊಳಗೆ ಯಾಕೆ ಡಿಫಿಕಲ್ಟ್ ಆಗತ್ತಿ ಅಂತಂದ್ರ ಚಿಹ್ನೆಗಳ ಪ್ರಭಾವ ಬಹಳ ಐತ್ರಿ ಅಲ್ಲಿ. ಅದಕ್ಕ ಆ ಚಿಹ್ನೆಗಳಿಂದ ಇವ್ರಿಗೆ ಹೆದರಿಕೆ ಬರಾಕತ್ತೈತಿ. ಕರೆಕ್ಟ್? ಚಿಹ್ನೆಗಳ ಬಗ್ಗೆ ಒಂದು ಯಾವ ರೀತಿ ಚಿಹ್ನೆಗಳನ್ನ ಬಳಸಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೇನೆ. ಗಂಡು ಮಕ್ಕಳಿಗೆ ಯಾರಿಗೆ ಇಂಟ್ರೆಸ್ಟ್ ಇಲ್ಲಲ್ರಿ ಅವ್ರು ಹೊರಗೆ ಹೋಗ್ಬಿಡ್ರಿ ಪ್ಲೀಸ್. ಇಟ್ಟು ಬದ್ದರಿಗೆ ಡಿಸ್ಟರ್ಬ್ ಮಾಡ್ಬೇಡ್ರಿ. ಈ ಗಂಡು ಮಕ್ಕಳು ಟೀಚರ್ಸ್ ಯಾರಾದ್ರೂ ಈಗ ಬರ್ಬೇಕು. ಈ ಗಂಡು ಮಕ್ಕಳು ಟೀಚರ್ಸ್ ಯಾರಾದ್ರೂ ಇವ್ರಿಗೆ ಬಂದು ಇಲ್ಲೇ ಕುಡಗಳ ಮಾಡಿ ಇಲ್ಲಾಂದ್ರೆ ಕರ್ಕೊಂಡು ಹೊರಗೆ ಹೋಗ್ಬೇಡ್ರಿ. ನೋಡ್ರಿ, ಹೆಣ್ಣು ಹುಡುಗರ ಆಲ್ಮೋಸ್ಟ್ ಯಾರು ಹೋಗಿಲ್ಲ. ಗಂಡು ಹುಡುಗರ ಸೀಟ್ ಎಷ್ಟು ಕಡಿಮೆ ಆಗ್ಯಾವ, ಎಲ್ಲ ಎಂಟಿ. ಚಿಹ್ನೆಗಳ ಪರಿಕಲ್ಪನೆ. ಈಗ ಕನ್ನಡ ಚಿಹ್ನೆಗಳ ಪರಿಕಲ್ಪನೆ, ಸೈನ್ ಅವೇರ್ನೆಸ್ ಇತ್ತು ಅಂತಂದ್ರ ನಿಮಗ ಚಿಹ್ನೆಗಳನ್ನ ಎಲ್ಲಿ ಬಳಸಬೇಕು, ಎಲ್ಲಿ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಗೊತ್ತಾಗತ್ತೆ. ನೀವು ಇಲ್ಲೇ ನಿಂತ್ಕೋಬೇಕ್ರಿ, ನಾನು ಚಿಹ್ನೆ ಹೇಳಿ ಆಲ್ಜಿಬ್ರಾ ನಿಮಗೆ ಈಸಿ ಮಾಡಿ ಕಳಿಸ್ತೀನಿ. ಫಸ್ಟ್ ನನ್ನ 4 ಚಿಹ್ನೆಗಳು ಎಷ್ಟಿದಾವೆ? ಯಾವ ಹೇಳ್ರಿ? ಪ್ಲಸ್ ಮೈನಸ್ ಇಂಟು ಡಿವಿಷನ್. ಮತ್ತೆ ಪ್ಲಸ್ ಮೈನಸ್ ತಗೊಂಡ್ರಿ. ಪ್ಲಸ್ ಇಂಟು ಪ್ಲಸ್, ಪ್ಲಸ್ ಇಂಟು ಮೈನಸ್, ಮೈನಸ್ ಇಂಟು ಪ್ಲಸ್, ಮೈನಸ್ ಇಂಟು ಮೈನಸ್, ಮೈನಸ್ ಇಂಟು ಮೈನಸ್. ಯಾವ ಸ್ಕೂಲ್ ರೀ ನೀವು? ನಿಮ್ಮ ಮ್ಯಾಥ್ಸ್ ಟೀಚರ್ಗೆ ನಮ್ಮ ಕಡೆಯಿಂದ ತುಂಬಾ ಧನ್ಯವಾದಗಳು. ಯಾಕಂದ್ರೆ ಮೇಡಮ್ ಗುಣಲಕ್ಷಣಗಳನ್ನ ಕರೆಕ್ಟ್ ಹೇಳಿಕೊಡ್ತಾರೆ. ಕೂಡ್ಸಬೇಕಾದ್ರೆ ಏನ್ ಮಾಡ್ಬೇಕನ್ನೋದು ಹೇಳ್ತಾರೆ. ಮುಂದೋಗಪ್ಪಿ ಕೂಡ್ಸ್ಬೇಕಲ್ಲ, ಏನ್ ಮಾಡಬೇಕು? ಈಗ ಕೂಡ್ಸೋದಂದ್ರ ಆಡ್, ಸಂಕಲನದೊಳಗ ಚಿಹ್ನೆಗಳದ್ದು ಏನು ಪಾತ್ರ ನೋಡ್ರಿ. ಇಲ್ಲಿ -6 ಐತಿ, ಪ್ಲಸ್ 2 ಐತಿ. ಇಲ್ಲಿ ಯಾರು ನೀವು ಆನ್ಸರ್ ಹೇಳ್ಬಾರ್ದು, ಈ ಮೇಡಮ್ ಹೇಳ್ಬೇಕು. ಈಗ ಈ ಆನ್ಸರ್ ಏನ್ ಬರ್ತೈತಿ? -4 ಏನ್ ಬರ್ತೈತಿ ಹೇಳ್ರಿ? ಮತ್ತೆ ನಿಮಗೆ ಬೇಸಿಕ್ ಪರಿಪೂರ್ಣವಾದಂತ ಜ್ಞಾನವನ್ನ ಅವರು ಕೊಟ್ಟಾರ. ಮತ್ತ್ಯಾಕೆ ನಿಮಗೆ ಕಷ್ಟಪಟ್ಟಿರೋ ನೋಡಿ. ಮೈನಸ್ ಪ್ಲಸ್ ಇನ್ ಮೈಂಡ್ ಮೆಥಡ್ ಮೈನಸ್ 6 2 ಹೋದ್ರೆ 4. ಓಕೆ, ದೊಡ್ಡ ಸಂಖ್ಯೆ ಹಿಂದಿನ ಚಿಹ್ನೆ -4. ಈಗ ಬೀಜಾಕ್ಷರಗಳನ್ನು ಯೂಸ್ ಮಾಡಿ ನೋಡೋದು. ಈಗ ಸಂಖ್ಯೆಗಳ ವೇರಿಯಬಲ್ಸ್ ಹೆಂಗೆ ಸೈನ್ ಅನ್ನ ಅಪ್ಲೈ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ ಹೇಳಿ -6xy ಪ್ಲಸ್ 2y. ಯಾರು ಏನ್ ರೀತಿ ಇಷ್ಟು ಮಂದಿ ಟೀಚರ್ಸ್ ಅಲ್ಲಿ ಏನ್ ಒಂಚೂರು ನಿಮಗೆ ಸಂಸ್ಕಾರ ಐತಿ ಅಲ್ಲ, ಇಂಟ್ರೆಸ್ಟ್ ಇದ್ದರೆ ಹೊರಗೆ ಹೋಗ್ರಿ ಅಂತಂದ್ರೆ ಇದಕ್ಕೆ ಆನ್ಸರ್ ಮಾಡೋಣ. ಇಲ್ಲೇ -6xy
ಏನು ಯಾವಾಗ್ಲೂ ಕೂಡಿಸಬೇಕಾದ ಸಜಾತಿ ಪದಗಳನ್ನು ಮಾತ್ರ ಕೂಡಿಸ್ಬೇಕು, ವಿಜಾತಿ ಪದಗಳನ್ನ ಕೂಡಿಸಬಾರದು. ಇಲ್ಲಿ ಲೈಕ್ ಟರ್ಮ್ಸ್ ಇಲ್ಲ, ಅನ್ಲೈಕ್ ಟರ್ಮ್ಸ್ ಅವ. ಲೈಕ್ ಟರ್ಮ್ಸ್ ಆರ್ ಇಲ್ಲಿ ನೋಡ್ರಿ 6xy ಪ್ಲಸ್ 2y. ಇವು ವಿಜಾತಿ ಪದಗಳು, ಇವನ್ನ ಕೂಡಿಸಾಕ್ ಬರಲ್ಲಮ್ಮ. ಗೊತ್ತಾತ? ಇಲ್ಲೇ ನಾವೊಂದು ಎಕ್ಸಾಂಪಲ್ ಹೇಳ್ತೇವೆ. ನನ್ನ ಅಡ್ರೆಸ್ ಹಿರೇಮಠ್. ಹಿರೇಮಠ್ ಅನ್ನೋರು ಎಷ್ಟು ಜನ ಅದಿರಿ? ನಿಮ್ಮ ಕೈ ಎತ್ತಿ. ಅಟ್ಲೀಸ್ಟ್ ಒಂದ್ ಅಥವಾ ಎರಡು ಅದಿರಿಲ್ಲ. ಒಂದು ಹಿರೇಮಠ, ಮತ್ತೆ ಯಾರು ಹಿರೇಮಠ ಅದಿರಿ? ಮಠ ಅನ್ನೋರು ಎಷ್ಟು ಜನ ಅದಿರಿ? ಕೈ ಎತ್ತಿ. ಎಸ್, ನಾವೆಲ್ಲ ಸಜಾತಿ ಪದಗಳ ಮಠ ಅನ್ನೋದು ಎಲ್ಲರನ್ನ ಕೂಡಿಸ್ಬೇಕು. ಮಠ ಹಿರೇಮಠ ಮಠ ಮತ್ತೆ ಗೌಡ್ರನ್ನ ಕೂಡ್ಸಾಕ್ ಬರಲ್ಲ, ಮಠ ಮತ್ತೆ ಪಾಟೀಲ್ರನ್ನ ಕೂಡ್ಸಾಕ್ ಬರಲ್ಲ. ದಿಸ್ ಈಸ್ ಅವು ವಿಜಾತಿ ಪದಗಳಾಗ್ತವೆ. ಸಜಾತಿ ಪದಗಳನ್ನ ಮಾತ್ರ ಕೂಡಿಸ್ಬೇಕು, ವಿಜಾತಿ ಪದಗಳನ್ನ ಹಂಗ ಇಡಬೇಕು. ಇದನ್ನ ಈಗ ಆನ್ಸರ್ ಈಗ ಬರ್ತದೆ. ಆಮೇಲೆ ನೀವು ಏನ್ ಮಾಡಿದ್ರಿ ತಪ್ಪು? 4xy² ಅಂದ್ರಿ. ಇದೆ ಚಿಹ್ನೆ ಏನದ? ಇಲ್ಲಿ ಏನ ಚಿಹ್ನೆ? ಪ್ಲಸ್ ಮೈನಸ್ ಐತಿ. ಇಲ್ಲಿ ಯಾಕೆ y ಇಂಟು y ಮಾಡಿದ್ರಿ? ತಪ್ಪಲ್ಲ? ಈಗ ನೋಡಿ, ಇನ್ನೊಂದು ಬೇಸಿಕ್. y ಪ್ಲಸ್ y ಇಸ್ ಈಕ್ವಲ್ ಟು ಏನ್ರಿ? ಇವೆರಡು ಒಂದೇ ಜಾತಿ, ಇವೆರಡು ಕೂಡಿಸಿ ಏನ್ ಬರ್ತೈತಿ? ಹೇಳ್ಬೇಡ್ರಿ ನಿಮ್ಮ ಹೆಸರು? ಸೌದತ್ತಿ ಎಲ್ಲಮ್ಮ. ಓಕೆ, y ಪ್ಲಸ್ y, y ಪ್ಲಸ್ y, y² ಅಂಬರಿ. y ಪ್ಲಸ್ y ಅಪ್ಪಿ 2y 2y. ಎಷ್ಟೋ ಜನಕ್ಕೆ ಇದ ಗೊತ್ತಿಲ್ಲ. y ಮೈನಸ್ y, y ಮೈನಸ್ y, 0 y ಒಳಗೆ y ಕಳೆದು ಬಿಡ್ರಿ. 0 0 0 ನಾನು 0 ಓಕೆ, y ಇಂಟು y, y ಸ್ಕ್ವೇರ್ y ಸ್ಕ್ವೇರ್ y ಡಿವೈಡೆಡ್ ಬೈ y. 1 1 1 y divided by y. 1